ಸ್ನೇಹಿತರೆ, ನೀವು ಯಾವುದಾದ್ರೂ ಒಂದು ಕಂಪನಿಗೆ ಒಂದು ಶೇರ್ ಮಾರ್ಕೆಟಲ್ಲಿ ಒಂದು ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಕೆಲವೊಂದು ವಿಷಯಗಳನ್ನು ಇಟ್ಕೊಳ್ಬೇಕಾಗುತ್ತೆ. ಒಂದು ಕಂಪನಿಯ ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದನ್ನು, ಮತ್ತು ಆ ಕಂಪನಿ ಒಂದು ವರ್ಷದಲ್ಲಿ ಎಷ್ಟು ರಿಟರ್ನನ್ನು ಕೊಟ್ಟಿರುತ್ತೆ ಅನ್ನೋದು, ಮತ್ತು ಪ್ರಮೋಟರ್ಸ್ ಅಂದರೆ ಕಂಪನಿಯ ಹೋಲ್ಡರ್ಸ್ ಇದ್ದಾರಲ್ಲ, ಕಂಪನಿ ಪ್ರಮೋಟ್ ಮಾಡಿದಂಥವರು ಅವರ ಎಷ್ಟು ಶೇರನ್ನು ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಫಂಡಮೆಂಟಲ್ ಸ್ಟ್ರಾಂಗ್ ಇರುವಂಥ, ಪ್ರತಿ ವರ್ಷದಿಂದ ವರ್ಷಕ್ಕೆ ಗ್ರೋತ್ ಕೊಡುವಂಥ ಕಂಪನಿಯನ್ನು, ಮತ್ತು ಒಂದು 10ರಿಂದ 15 ವರ್ಷ ಕಂಪನಿ ಇದೆ ಅಂತ ನೀವು ಅದನ್ನು ಸಹ ತಿಳ್ಕೊಳ್ಬೇಕಾಗುತ್ತೆ. ಅದು ಕನ್ಸಿಸ್ಟೆಂಟಾಗಿ ಪ್ರಾಫಿಟನ್ನು ಕೊಟ್ಟಿದ್ದರೆ ನೀವು ಆ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಅದರ ಬಗ್ಗೆ ನೀವು ವಾಚ್ ಮಾಡ್ತಾಯಿರಿ. ನಿಮ್ಮ ರಿಟರ್ನ್ ಎಷ್ಟು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ಅಷ್ಟು ರಿಟರ್ನ್ ನೀವು ತಗೊಂಡು ನೀವು ಅದನ್ನು ಲಾಭ ಮಾಡ್ಕೊಳ್ಬೋದು. ಖಂಡಿತ ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಈಗ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ರಿಟರ್ನ್ ಕೂಡ ನಮ್ಮ ಶೇರ್ ಮಾರ್ಕೆಟು ಒಳ್ಳೆಯ ಪರ್ಫಾರ್ಮ್ ಕೊಡ್ತಾ ಇದೆ. ಸೊ ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ಒಳ್ಳೆಯ ಟೈಮ್ ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ನೀವು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಲ್ಲ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಥ್ಯಾಂಕ್ ಯು.